ಹಾಯ್ ಫ್ರೆಂಡ್ಸ್, ಇದು ಸೋಮವಾರ ಸಂಜೆ. ಮಂಗಳವಾರ ಹಬ್ಬ ಇರೋದ್ರಿಂದ ಸೋಮವಾರ ಸಂಜೆನೇ ಅಮ್ಮ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಸಂಕ್ರಾಂತಿ ಸ್ಪೆಷಲ್ ಅಂದರೆ ಎಳ್ಳು ಬೆಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಅಮ್ಮ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಊರಿಗೆ ಬರೋಕ್ಕೆ ಮುಂಚೆನೇ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಬಿಟ್ಟು ಬಂದಿದ್ರು. ಇವಾಗ ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಹುರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಡಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಎಳ್ಳು ಬೆಲ್ಲ ರೆಡಿ ಆಗಿಬಿಟ್ರೆ ಇನ್ನೇನು ಅಷ್ಟು ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಹಬ್ಬನ ಮಾಡ್ಕೋಬೋದಲ್ವ. ಹಾಗಾಗಿ ಮಕ್ಕಳಂತೂ ಒಂದೇ ಸಮ ಅವ್ರಿಗೆ ಬಿಡುವೇ ಇಲ್ಲ, ಆಟ ಆಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಎಲ್ಲ ಮರ್ತ್ಬಿಟ್ಟಿದ್ದಾರೆ, ಬರ್ರಿ ಆಟ ಆಟ ಆಟ. ಮನೆ ಒಳಗೆ ಬರೋದಿಲ್ಲ, ಬೆಳಗ್ಗೆ ಆಚೆ ಹೋದರೆ ಸಂಜೆ ತನಕ ಆಟ ಆಡ್ತಾನೆ ಇರ್ತಾರೆ. ನಾವೇ ಕರೆದು ಊಟ ತಿಂಡಿ ಕೊಡಬೇಕು, ಅಷ್ಟು ಬ್ಯುಸಿ ಅಂತಲೇ ಹೇಳ್ಬೋದು. ಮತ್ತು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ವಡೆ ಮಾಡ್ಕೋತಾ ಇದ್ದೆ. ಟೀ ಜೊತೆ ವಡೆ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಏನೂ ಇರಲಿಲ್ಲ, ಹಾಗಾಗಿ ಅಮ್ಮ ವಡೆ ಮಾಡೋಣ ಅಂದ್ಬಿಟ್ಟು ಅಂದರು, ಅದಕ್ಕೆ ವಡೆ ಮಾಡಿದೆ. ನೋಡಿ, ನಾನು ತೆಳ್ಳಗೆ ಈ ಥರ ಅಗಲವಾಗಿ ಹಾಕ್ತೀನಿ, ನಂಗೆ ಈ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಇವಾಗ ಟೀ ಮತ್ತು ವಡೆ ರೆಡಿ ಆಯಿತು. ಅಷ್ಟರಲ್ಲಿ ಆಂಟಿ ಎಲ್ಲ ಬಂದರು. ಆಂಟಿಗೆ ಕಬ್ಬೆಲ್ಲ ತರಕ್ಕೆ ಹೇಳಿದ್ವಿ, ಆಂಟಿ ತೊಗೊಂಡು ಬಂದರು. ಅವರು ಕೂಡ ಎಲ್ಲರೂ ಕುತ್ಕೊಂಡು ಟೀ ಕುಡ್ಕೊಂಡು ವಡೆ ತಿಂತಾ ಇದ್ದಾರೆ. ನಾನು ಕೂಡ ಈಚೆ ಕುತ್ಕೊಂಡು ತಿಂತಾ ಇದ್ದೆ ಫ್ರೆಂಡ್ಸ್. ಹಾಗೆ ನಮ್ಮ ಚುಕ್ಕಿನೂ ಆಟ ಆಡ್ತಾ ಇದ್ದಾಳೆ. ಅವಳನ್ನ ನೋಡಿಕೊಂಡು ನಾವೆಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀವಿ. ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ಬಾಯ್.